ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ನಾನು ಈ ಸೋಷಿಯಲ್ ಮೀಡಿಯಾದಿಂದ ಹೊಸಿ ಬ್ರೇಕ್ ತಕೊಂಡು ರಿಲ್ಯಾಕ್ಸೇಷನ್ ಗೆ ಮಂಗಳೂರಿಗೆ ಹೋಗಿ ಬರೋಣ ಅಂತ ಒಂದು ವಾರ ಆಫ್ಲೈನ್ ಆಗಿದ್ರೆ ಅಷ್ಟರಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ನಡೆದೋಗಿದೆ. ಒಂದ್ ಕಡೆ ಮಲ್ಲಿಕಾರ್ಜುನ್ ಮುತ್ಯ ಪೋಕ್ಸೋ ಕೇಸು, ಇನ್ನೊಂದ್ ಕಡೆ ಆಶ್ ಮೇಲೋ ಕಿಡ್ನಾಪ್ ಕೇಸು, ಮತ್ತೊಂದ್ ಕಡೆ ಯಮುಕ್ ಕುಡುಮುಕು 1/4 ಲೀಟರ್ ಬಾಟ್ಲಲ್ಲಿ ಪೆಟ್ರೋಲ್ ಕುಡ್ದು ಕಾಲ್ ಎತ್ಕೊಂಡ್ಬಿಟ್ಟವನೆ. ನಿನ್ಗೋಸ್ಕರ ಯಾರೇನೇ ಅನ್ಲಿ ಪೆಟ್ರೋಲ್ ಕುಡಿತಾ ಇದ್ದೀನಣ್ಣ, ಮೂವಿ ಹಿಟ್ ಆಗ್ಬೇಕಣ್ಣ. ಲೇ ಪೆಂಗ್ ಮುಂಡೆ, ನೀನು ಪೆಟ್ರೋಲ್ ಕುಡಿದ್ರೆ ಮೂವಿ ಹೆಂಗಲ್ಲ ಹಿಟ್ ಆಯ್ತದೆ? ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆ? ಮೂವಿ ಹಿಟ್ ಆಗ್ಬೇಕಣ್ಣ. ಹಿಟ್ ಅಂತೆ ಹಿಟ್ಟೊಡ್ದು ನಿನ್ನ ಜಿರ್ಲೆ ತರ ಸೋಷಿಯಲ್ ಮೀಡಿಯಾದಿಂದಾನೆ ವಾಶ್ ಔಟ್ ಮಾಡ್ಬಿಡ್ಬೇಕು. ಪೆಟ್ರೋಲ್ ಕುಡಿಯೋ ಬದಲು ಒಂದು ಬಾಟ್ಲು ಗಂಜಲನಾದ್ರೂ ಕುಡಿ. ಮೂವಿ ಹಿಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಿಂಗೆ ಹಿಡ್ದಿರೋ ರೀಲ್ಸ್ ಭೂತ ಬಿಟ್ಟೋಯ್ತದೆ. ಹೇಳ್ತಾ ಇದೀನಿ ಕೇಳ್ರಿ, ಅಮ್ಮಲ್ಲ ಸಲ್ಗಾ ಸೂರ್ಯಣ್ಣ ಕಷ್ಟಪಟ್ಟು ಮಾಡಿರೋ ಸೂರ್ಯಣ್ಣನ್ ಮೂವಿ ಯಾರು ಏನೇನ ಹೇಳ್ತಾರೆ. ಅಲ್ಲಲೇ ಅಮುಕುಡುಮುಕು 10 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 30 ರೂಪಾಯಿನ ಆಕ್ಟಿಂಗ್ ಮಾಡ್ತೀನಿ ಅಂತೀಯಲ್ಲ. ರಾಮ ಮಾಡೋಣ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಿಯಲ್ಲ. ಅಲ್ಲ ಸೈನೈಡ್ ಅಂತ ಸೈನೈಡ್ ಮನುಷ್ಯನ ಪ್ರಜ್ಞೆ ತಪ್ಸೋಕೆ 30 ಸೆಕೆಂಡ್ ಟೈಮ್ ತಗತ್ತದಂತೆ. ಅಂತದ್ರಲ್ಲಿ ನೀನು ಒಂದೇ ಒಂದ್ ಸಿಪ್ಪು ಪೆಟ್ರೋಲ್ ಕುಡ್ದ್ಬಿಟ್ಟು 3 ಸೆಕೆಂಡಿಗೆ ಕೋಮ್ ಆಗೋದು ಅಂತಾರ ಡ್ರಾಮಾ ಮಾಡ್ತೀಯಲ್ಲ. ನೀನು ಮಾತಾಡೋದಕ್ಕೂ ನೀನು ಮಾಡೋ ಅಭಿನಯಕ್ಕೂ ಬಾಯಾಗ ನಗದಿರ್ಲಿ, ಇನ್ನೆಲ್ಲಾರ ನಗಬೇಕು. ಇವಂದು ಈ ಪೆಟ್ರೋಲ್ ವಿಡಿಯೋ ಫಸ್ಟ್ ಟೈಮ್ ನೋಡ್ದಾಗ್ಲೇ ಗೊತ್ತಾಯ್ತು, ಈ ಬಿಲ್ ಬಿತ್ರಿ ನನ್ ಮಗ ಯಾವ್ದೋ ಜ್ಯೂಸ್ ತುಂಬಿಸ್ಕೊಂಬಂದು ನ್ಯೂಸ್ ಮಾಡೋ ಸ್ಕೀಮ್ ಹಾಕೊಂಡವನೆ ಅಂತ. ಬಿಟ್ರೆ ಐಸಿಯುಲಿ ಅಡ್ಮಿಟ್ ಆಗಿದ್ದೀನಿ ಅಂತ ನಾಟಕನ 4 ದಿನ ಮುಂದುವರ್ಸಿರೋನೇನೋ. ಪೊಲೀಸರು ಖಾರ ಪುಡಿಯರ್ದು ಲಾಠಿ ರೆಡಿ ಮಾಡ್ಕೋತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಓಮಾನು ಬೇಡ ಮಾಮನು ಬೇಡ ಅಂತ ಎದ್ದು ನಂಗೇನು ಆಗೇ ಇಲ್ಲ, ಬಿಂದು ಜೀರಾ ಜೊತೆ ಜೇನ್ ತುಪ್ಪ ಕುಡ್ದಿದ್ದು ಪ್ರ್ಯಾಂಕ್ ಅಂತವನೆ. ಸೊ ಇದು ಯಾವ್ದೇ ಪೆಟ್ರೋಲ್ ಇಲ್ಲ, ಇದು ಜೇನ್ ತುಪ್ಪ ಬಿಂದು ಜೀರಾ ನೀರ್ ಬಾಟ್ಲಲ್ಲಿ ಮಿಕ್ಸ್ ಮಾಡ್ಕೊಂಡ್ ಮಾಡಿದ್ದು. ನೆನ್ನೆ ಏನ್ ಘಟನೆ ಆಯ್ತು ಅದು ಯಾವ್ದೇ ಪೆಟ್ರೋಲ್ ಇಲ್ಲ, ನಾನೇನು ಸತ್ತಿಲ್ಲ. ನೀನ್ ಅಷ್ಟು ಸಲೀಸಾಗಿ ಸಾಯಕ್ಕಿಲ್ಲ ಅಂತ ಗೊತ್ತು ಬಿಡ್ಲಾ. ದೊಡ್ಡವ್ರು ಹೇಳಿಲ್ವೇ ಪಾಪಿ ಚಿರಾಯು ಅಂತ. ನೀನು ಬರೀ ಪೆಟ್ರೋಲ್ ಅಲ್ಲ, ಪೆಟ್ರೋಲ್ ಜೊತೆ ಪಾಲಿಡಾಲು ಪಾಷಾಣ ಮಿಕ್ಸ್ ಮಾಡಿ ಕುಡಿದ್ರು ಸಾಯಕ್ಕಿಲ್ಲ ಬಿಡು. ಅಯ್ಯೋ ಪಾಪೆ ಮುಂಡೆ ಮಗನೇ. ಸೊ ನಂದು ಇಲ್ಲಿ ಎಫೆಕ್ಟ್ ಆಗಿದೆ, ಸೂರ್ಯಣ್ಣನ್ಗೂ ಎಫೆಕ್ಟ್ ಆಗಿದೆ. ಎಫೆಕ್ಟ್ ಅಲ್ಲ ಎಫೆಕ್ಟ್ ಅಂತೆ. ಎಫೆಕ್ಟ್ ಆಗಿರೋದು ನಿಮ್ಗಲ್ಲ ಕಣ್ರಯ್ಯ, ನಿಮ್ಮನ್ನ ನೋಡ್ತಿರೋ ನಮ್ಗೆ. ಮೊದ್ಲೇ ನಮ್ ಜನ ಜೀವನದ ಜಂಜಾಟದ ಸ್ಟ್ರೆಸ್ ನಲ್ಲಿದ್ದಾರೆ, ಅಂತದ್ರಲ್ಲಿ ನಿಮ್ಗಳ ರೀಲ್ಸ್ ನೋಡಿದ್ರೆ ಸ್ಟ್ರೆಸ್ ಇನ್ನೂ ಜಾಸ್ತಿ ಆಗಿ ಹಿಂಗಿರೋ ನಾವುಗಳು ಕೂದ್ಲೆಲ್ಲ ಉದ್ರೋಗಿ ಹಿಂಗಾಗಿರ್ತೀವಿ. ಅಂದಂಗೆ ನಿಮ್ಗೂ ಹಿಂಗೆ ವಿಪರೀತವಾಗಿ ಕೂದಲು ಉದುರ್ತಾ ಇದೆಯಾ? ನಾನ್ ಮುಂಚೆನೆ ಒಂದ್ ವಿಡಿಯೋದಲ್ಲಿ ಹೇಳಿದೆ, ಕೂದಲು ಉದುರೋದಕ್ಕೆ ಕೇವಲ ಎಣ್ಣೆ ಅಥವಾ ಶಾಂಪೂ ಅಷ್ಟೇ ಕಾರಣ ಆಗಲ್ಲ. ನಿಮ್ಮ ಗಟ್ ಹೆಲ್ತ್ ಸಮಸ್ಯೆಗಳು, ಸರಿಯಾಗಿ ನಿದ್ರೆ ಮಾಡದೇ ಇರೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ, ಮಾನಸಿಕ ಒತ್ತಡ ಇವೆಲ್ಲ ಕಾರಣ ಆಗುತ್ತೆ. ಸೊ ನಿಮಗೆ ಯಾವ ಕಾರಣದಿಂದ ಕೂದಲು ಉದುರ್ತಾ ಇದೆ, ಅದಕ್ಕೆ ಪರಿಹಾರ ಏನು ಅಂತ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ. ಟ್ರಾಯ್ ಅವರ ಫ್ರೀ ಆನ್ಲೈನ್ ಹೇರ್ ಟೆಸ್ಟ್ ಅನ್ನ ಟ್ರೈ ಮಾಡಿ. ಟ್ರಾಯ್ ಆದವರು 3 ಸೈನ್ಸ್ ಅಪ್ರೋಚ್ ನಿಂದ ನಿಮ್ಮ ಕೂದಲು ಉದುರುವಿಕೆಗೆ ರೂಟ್ ಕಾಸ್ ಏನು ಅಂತ ಕಂಡುಹಿಡಿದು ಸೂಕ್ತವಾದ ಪರಿಹಾರ ಕೊಡ್ತಾರೆ. ಟ್ರಾಯದಿಂದ ಉಪಯೋಗ ಪಡ್ಕೊಂಡಿರೋ ಅನೇಕ ಜನರ ಬಿಫೋರ್ ಅಂಡ್ ಆಫ್ಟರ್ ರಿಸಲ್ಟ್ಸ್ ಗಳನ್ನ ಅವರ ವೆಬ್ಸೈಟ್ ನಲ್ಲಿ ನೀವು ಚೆಕ್ ಮಾಡಬಹುದು. ನಿಮ್ಮ ಆನ್ಲೈನ್ ಟೆಸ್ಟ್ ಆಧಾರದ ಮೇಲೆ ಟ್ರಾಯದವರು ನಿಮಗೆ ಕಸ್ಟಮೈಸ್ಡ್ ಹೇರ್ ಕಿಟ್ ಅನ್ನ ಸಜೆಸ್ಟ್ ಮಾಡ್ತಾರೆ. ಜೊತೆಗೆ ನಿಮಗೆ ಸೂಕ್ತವಾದ ಡಯಟ್ ಪ್ಲಾನ್ ಕೂಡ ಕೊಡ್ತಾರೆ. ಅದಲ್ಲದೆ ನಿಮ್ಮ ಪ್ರೋಗ್ರೆಸ್ ಅನ್ನ ಚೆಕ್ ಮಾಡ್ಲಿಕ್ಕೆ, ನಿಮ್ಮ ಅನುಮಾನಗಳಿಗೆ ಪರಿಹಾರ ನೀಡಲಿಕ್ಕೆ ಒಬ್ಬ ಪರ್ಸನಲ್ ಹೇರ್ ಕೋಚ್ ಅನ್ನ ಕೂಡ ಅಸೈನ್ ಮಾಡ್ಕೊಡ್ತಾರೆ. 12 ಲಕ್ಷಕ್ಕೂ ಅಧಿಕ ಜನ ಟ್ರಾಯದ ಉಪಯೋಗ ಪಡ್ಕೊಂಡಿದ್ದಾರಂತೆ. ಅಂಡ್ 93% ಜನಕ್ಕೆ ಉತ್ತಮವಾದ ರಿಸಲ್ಟ್ ಸಿಕ್ಕಿದೆಯಂತೆ. ಬೇಕಿದ್ರೆ ನೀವು ಒಮ್ಮೆ ಗೂಗಲ್ ನಲ್ಲಿ ಇದನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಟ್ರಾಯದಿಂದ ನಿಮಗೆ ಪರಿಹಾರ ಸಿಕ್ಕಿಲ್ಲ, ಅವರು ನಿಮಗೆ ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಕೊಡ್ತಾರೆ. ಸೊ ಅವಶ್ಯಕತೆ ಇದ್ದಲ್ಲಿ ನೀವು ಒಮ್ಮೆ ಈ ಟ್ರಾಯ ಫ್ರೀ ಆನ್ಲೈನ್ ಟೆಸ್ಟ್ ಅನ್ನ ಟ್ರೈ ಮಾಡಿ. ಸೊ ಇದು ಯಾವ್ದೇ ಪೆಟ್ರೋಲ್ ಇಲ್ಲ, ಇದು ಜೇನ್ ತುಪ್ಪ ಬಿಂದು ಜೀರಾ ನೀರ್ ಬಾಟ್ಲಲ್ಲಿ ಮಿಕ್ಸ್ ಮಾಡ್ಕೊಂಡ್ ಮಾಡಿದ್ದು. ಈ ಸೂರ್ಯಣ್ಣ ಅಮುಕುಡುಮುಕ್ಕು ಮಾಡಿದ್ದು ನಿಜ ಅನ್ಕೊಂಡ್ಬಿಟ್ಟಿದೆ, ನನ್ಗೆ ಪ್ರ್ಯಾಂಕ್ ಅಂತ ಗೊತ್ತೇ ಇರ್ಲಿಲ್ಲ ಅಂತವ್ರೆ. ಬಟ್ ಇವ್ರು ಮಾಡಿದಾಗ ನಾನು ನಿಜವಾಗ್ಲೂ ಅನ್ಕೊಂಡ್ಬಿಟ್ಟಿದ್ದೆ ಇದೇನೋ ಇದು ಇರ್ಬೋದು ಅಂತ. ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡು ಹೋಗಿತ್ತು, ಹೋದ್ರೆ ಅಲ್ಲಿ ಏನಿಲ್ಲ ಅಂತ ಹೇಳಿದ್ರು. ಆಮೇಲೆ ಇಷ್ಟ ಆಗಿತ್ತು ಗೊತ್ತು, ಇದುವರೆಗೂ ನನಗೂ ಗೊತ್ತಿಲ್ಲ. ಅಲ್ಲೆಲ್ಲೆಲ್ಲೆ ಸೂರ್ಯಣ್ಣ 4 ಕ್ವಾರ್ಟರ್ ಕುಡಿದ್ರು ಸ್ಟಡಿ ಆಗಿರೋ ನೀನು ಕುಡಿದೇ ಇದ್ದಾಗ ಇನ್ನೆಷ್ಟು ಸ್ಟಡಿ ಆಗಿರ್ಬೇಕು. ಅಲ್ಲ ಅವನೇನೋ ಪೆಟ್ರೋಲ್ ಕುಡ್ದೆ ಅಂತ ಮೂರ್ಛೆ ಹೋದಂಗ್ ಡೌ ಮಾಡ್ದ. ಪೆಟ್ರೋಲ್ ವಾಸನೆ 10 ಅಡಿ ದೂರದಲ್ಲಿ ನಿಂತಿದ್ರು ಭಗ್ ಅಂತ ಮೂಗಿಗ್ ಬಡಿತದೆ. ಅಂತದ್ರಲ್ಲಿ ನೀನು ಬಾಹುಬಲಿ ಸುಂಡಿಲಿನ್ ಹೊತ್ಕೊಂಡ್ ಹೋದಂಗೆ ಅವನನ್ನ ಭುಜದ ಮೇಲ್ ಬೇರೆ ಹೊತ್ಕೊಂಡ್ ಹೋಗಿದ್ಯಾ, ಹಾಸ್ಪಿಟಲ್ಗೂ ಅಡ್ಮಿಟ್ ಮಾಡ್ದೆ ಅಂತೀಯ. ಆ ಟೈಮಲ್ಲಿ ಪೆಟ್ರೋಲ್ ವಾಸನೆ ಯಾಕೆ ಬರ್ತಿಲ್ಲ ಅಂತ ನಿನ್ಗೆ ಅನುಮಾನ ಬರ್ಲಿಲ್ವೇ? ಗುಡ್ ಕ್ವಶನ್. ಇಂಟೆಲಿಜೆನ್ಸ್ ಅದೀವೋ? ಅನುಮಾನ ಬರಕ್ಕಿಲ್ಲ, ಯಾಕಂದ್ರೆ ಸ್ಕ್ರಿಪ್ಟ್ ರೆಡಿ ಮಾಡಿರೋದೇ ಸೂರ್ಯಣ್ಣ. ನೀನು ಒದ್ದಂಗಾಡು ನಾನ್ ಬಿದ್ದಂಗಾಡ್ತೀನಿ ಅಂತ ಅವನ್ ಜೊತೆ ಸೇರ್ಕೊಂಡು ಆಸ್ಕರ್ ತಮ್ಮ ಭಾಸ್ಕರ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡ್ತಾವ್ರೆ. ಅದ್ರಲ್ಲೂ ಈ ಸಲ ಸೈಮಾ ಅವಾರ್ಡ್ ತಮ್ಮ ಕೈಮಾ ಅವಾರ್ಡ್ ನ ಈ ಹೀರೋಯಿನ್ ಗೆ ಕೊಡ್ಬೇಕು. ಹುಡುಗಿರು ಪಲ್ಲಿ ನೋಡಿ ಕಿರ್ಚ್ಕೋತಾರಲ್ಲ ಹಂಗೆ ಈ ಪಲ್ಲಿ ಮುದವಿ ಅಮುಕುಡುಮುಕ್ಕನ ನೋಡಿ ಕಿರ್ಚ್ಕೊಂಡಿದ್ದು.
ಎಲ್ರು ಜೊತೆಲೇ ಸೇರಿ ನಾಟಕ ಮಾಡ್ಬಿಟ್ಟು ಈಗ ಪೊಲೀಸ್ ಕೇಸ್ ಆಗ್ತಿದ್ದಂಗೆ ನಮ್ಗೇನು ಗೊತ್ತೇ ಇಲ್ಲ ಇದು ಅಮುಕುಡುಮುಕ್ಕು ಮಾಡಿದ್ದು ಅಂತ ಗಂಡ ಮೇಲೆ ಗೂಬೆ ಕೂರಿಸ್ಬಿಟ್ರಲ್ಲ. ಆಕ್ಚುಲಿ ಆ ಜಾಗದಲ್ಲಿ ಲೇಖಿ ಗೋಸ್ವಾಮಿ ಇರ್ಬೇಕಿತ್ತು. ಅಣ್ಣ ಪೆಟ್ರೋಲ್ ಬೇಕನ್ನ ಅಂತ ನಿನ್ಗೆ ಜೀರಾ ವಾಟರ್ ಬದಲು ಪೆಟ್ರೋಲ್ನೇ ಕುಡ್ಸಿರೋನು, ಜೊತೆಲ್ ಒಸಿ ಆಯಿಲ್ನು ಸೇರ್ಸ್ ಕುಡಿಸ್ಬಿಟ್ಟಿರೋನು. ಇವರು ಮೊದ್ಲು ಸಿನಿಮಾ ಶೂಟಿಂಗ್ ಟೈಮ್ ನಲ್ಲಿ ರೌಡಿಗಳು ಬಂದು ತೊಂದರೆ ಕೊಡ್ತಿದ್ದಾರೆ ಅಂತ ಹೀರೋಯಿನ್ ಗೆ ಒಂದು ಪ್ರಾಂಕ್ ವಿಡಿಯೋ ಮಾಡಿದ್ರು. ಆ ವಿಡಿಯೋಗೆ ಒಳ್ಳೆ ವ್ಯೂಸ್ ಬಂತು ಅಂತ ಅದೇ ಫಾರ್ಮುಲಾನ ಪದೇ ಪದೇ ಬಳಸ್ತಾ ಅವ್ರೆ. ಇವ್ರ ಕ್ವಾಟ್ಲೆಗಳನ್ನ ಒಂದೊಂದಾಗಿ ನೋಡ್ಕೊಂಡ್ ಬರೋಣ ಬನ್ರಪ್ಪ. ಮೊದ್ಲಿಗೆ ಈ ನವಾಜ್ ಎಲ್ಲಾ ಸಿನಿಮಾಗಳಿಗೂ ಅದೇ ರಾಗ, ಅದೇ ಹಾಡು, ಅದೇ ಯಾಸ, ಅದೇ ಪ್ರಾಸ. ಇವನ್ ಎಲ್ಲಾ ಸಿನಿಮಾಗಳಿಗೂ ಹಿಂಗೆ ಸೂಪರ್ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು ಅಂತ ರಿವ್ಯೂ ಕೊಟ್ಟು ಇವನ್ ಯಾವ ಸಿನಿಮಾಗೆ ರಿವ್ಯೂ ಕೊಡ್ತಾನ, ಜನ ಆ ಸಿನಿಮಾಗಳ ಕಡೆ ತಲೆನೇ ಹಾಕಕ್ಕಿಲ್ಲ, ಹಂಗಾಗೋಗಿದೆ. ಎಲೆಡ್ಗೆ ಹಾಕ್ತಾರೆ ಸುಣ್ಣ, ಎಲೆಡ್ಗೆ ಹಾಕ್ತಾರೆ ಸುಣ್ಣ. ನೀನ್ ಆ ಬಾಯಿಗೆ ತುರುಕ್ಬೇಕು ಬಾಳೆ ಹಣ್ಣ. ಅಣ್ಣ ಹುಡುಗಿರ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಪಾನಿಪೂರಿ, ಹುಡುಗಿರ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಪಾನಿಪೂರಿ. ನೀನ್ ಹಿಂಗೆ ಆಡ್ತಿದ್ರೆ ಕಟ್ಬೇಕಾಯ್ತದ ನಿನ್ ಗೋರಿ. ಈ ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಪಟ್ಟಿದ್ದಾರೆ ಕಷ್ಟ. ಈ ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಪಟ್ಟಿದ್ದಾರೆ ಕಷ್ಟ. ಇವನ್ ರಿವ್ಯೂ ಕೊಟ್ಮೇಲೆ ಸಿನಿಮಾ ಗೆಲ್ಲೋದು ಇನ್ನೂ ಕಷ್ಟ. ಈ ಸಿನಿಮಾ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಪಟ್ಟಿದ್ದಾರೆ ಕಷ್ಟ. ಇವ್ರಿಗೆ ಹಾಗೆ ಆಗುತ್ತೆ ನಷ್ಟ, ಯಾಕಂದ್ರೆ ಇವನೊಬ್ಬ ದುಷ್ಟ. ಇವನ್ ಯಾರೋ ನವಾಜ್ ತಮ್ಮ ಆವಾಜು. ನಾನು ಪ್ರಾಸ ಹೇಳಿ ಸರ್ವನಾಶ ಮಾಡ್ತೀನಿ ಅಂತ ಬಂದವನೇ. ಹುಡುಗಿರು ಮದುವೆ ಆದ್ಮೇಲೆ ಆಗ್ತಾರೆ ಆಂಟಿ. ಅಣ್ಣ ಹುಡುಗಿರು ಮದುವೆ ಆದ್ಮೇಲೆ ಆಗ್ತಾರೆ ಆಂಟಿ. ನೀನ್ ಹಿಂಗೆ ಆಡ್ತಿದ್ರೆ ಉದುರಿಸ್ತೀವಿ ನೀನು ಒಣಗೋಗಿರೋ ಶುಂಠಿ. ಹುಡುಗಿರು ಮದುವೆ ಆದ್ಮೇಲೆ ಆಗ್ತಾರೆ ಆಂಟಿ. ಈ ಸಿನಿಮಾ ನೋಡಿದೆ ನನ್ಗೆ ಅರ್ಜೆಂಟ್ ಬೇಕು ಅಂತ ಅರ್ಧ 90. ಸಿನಿಮಾ ನೋಡಿ ಅರ್ಜೆಂಟ್ ಆಗಿ 90 ಹೊಡಿಯಂಗ್ ಆಗದೆ ಅಂತ ಅವನೇ ಅಂದ್ರೆ ಸಿನಿಮಾ ಅಷ್ಟು ಕೆಟ್ಟದಾಗದೆ ನೋಡಿ ತಲೆನೋವಾಗದೆ ಅಂತ ಅರ್ಥ ತಾನೆ. ಗಾರೆ ಕೆಲಸ ಮಾಡಕ್ ಬೇಕು ಸಿಮೆಂಟ್. ಅಣ್ಣ ಗಾರೆ ಕೆಲಸ ಮಾಡಕ್ ಬೇಕು ಸಿಮೆಂಟ್. ನಿಜ ಹೇಳು, ಎಷ್ಟು ಕೊಟ್ಟವ್ರ ನಿಂಗ್ ಪೇಮೆಂಟ್? ಸಿನಿಮಾ ನೋಡ್ದವ್ರೆಲ್ಲ ಹಾಕಿ ಅಣ್ಣನಿಗೆ ಕಮೆಂಟ್. ಜನ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಕಮೆಂಟ್. ನೀನ್ ಜನರ ಕೈಗೆ ಸಿಕ್ಕಾಕೊಂಡ್ರೆ ಪಕ್ಕ ಹಾಕ್ತಾರ ಧರ್ಮದೇಟು. ಈ ಅಣ್ಣ ಒಂದು ಪ್ಲೇಟ್ ಕುಷ್ಕ, ಹಾಫ್ ಪ್ಲೇಟ್ ಕಬಾಬು, ಒಂದು ಕ್ವಾರ್ಟರ್ ಎಣ್ಣೆಗೆ ಈ ರೇಂಜಿಗೆ ಪರ್ಫಾರ್ಮೆನ್ಸ್ ಕೊಡ್ತಾವನಲ್ಲ. ಇನ್ನು ಬಿರಿಯಾನಿ ಫುಲ್ ಬಾಟ್ಲು ಎಣ್ಣೆ ಕೊಟ್ರೆ ಕಿರ್ಚಿ ಥಿಯೇಟರ್ ಎಗರಿಸ್ತಾನೆ, ಇಲ್ಲ ಇವನೇ ಎಗರ್ಕೊಂಡ್ಬಿಡ್ತಾನೆ. ಅಂದಂಗೆ ಈ ಸೀಗಡಿ ಸಿದ್ದಣ್ಣ ಸಿನಿಮಾ ರಿಲೀಸ್ ಆದ ದಿನ ಪ್ರೇಕ್ಷಕರ ತರ ಟಿಕೆಟ್ ತಗೊಂಡ್ಬಂದು ರಿವ್ಯೂ ಕೊಡೋ ಅಂತಾರ ಮಾತಾಡ್ತಾರೆ. ಅದಾದ್ಮೇಲೆ ಆ ವಿಡಿಯೋ ವೈರಲ್ ಆಯ್ತು ಅಂತ ಅವನಿಗೆ ಇವರು ಕರೆದು ಸನ್ಮಾನ ಮಾಡ್ತಾರೆ. ಸೂರ್ಯಣ್ಣನ್ಗೂ ಈ ಸೀಗಡಿ ಸಿದ್ದಣ್ಣನ್ಗೂ ಪರಿಚಯವೇ ಇಲ್ಲ ಅನ್ನೋ ರೀತಿ ಹೆವಿ ಡೌಗಳು ಮಾಡ್ತಾರೆ. ಆದ್ರೆ ಕ್ವಾಟ್ಲೆ ನೋಡಿ, ಈ ಅಣ್ಣ ಸಿನಿಮಾ ಶೂಟಿಂಗ್ ಟೈಮ್ ನಿಂದಲೂ ಇವ್ರ ಜೊತೆಗೆ ಅವನೇ. ಸಿನಿಮಾ ರಿಲೀಸ್ ಆಗಿರೋದು 2 ವಾರದ ಹಿಂದೆ. ಆದ್ರೆ ಈ ಸೀಗಡಿ ಸಿದ್ದಣ್ಣ ಸೂರ್ಯಣ್ಣನ್ ಜೊತೆ ಒಂದ್ ವಿಡಿಯೋ ಮಾಡಿ ಆಗಸ್ಟ್ ನಲ್ಲೇ ಹಾಕೊಂಡವನೇ. ನಾನು ನಿಮ್ಮ ಪ್ರೀತಿಯ ಜಯರಾಮ್, ನಿಮ್ಮೆಲ್ಲರ ಜವಾರಿ ಏನ್ ಚಾಲುಕಿದ್ಯೋ ಮಗನ. ಒಟ್ನಲ್ಲಿ ಇವರೆಲ್ಲ ಆಸೆಗೊಬ್ಬ ಮೀಸೆಗೊಬ್ಬ ಸಿನಿಮಾ ತರ ಡಬಲ್ ಆಕ್ಟಿಂಗ್ ಮಾಡ್ತಾವ್ರೆ. ಒಂದ್ ಕಡೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿ, ಇನ್ನೊಂದ್ ಕಡೆ ರಿಯಲ್ ಲೈಫ್ ನಲ್ಲಿ ನಾವು ಪ್ರೇಕ್ಷಕರು ಸೂರ್ಯಣ್ಣನ್ ಫ್ಯಾನ್ಸ್ ಅಂತಾನು ಆಕ್ಟಿಂಗ್ ಮಾಡ್ತಾವ್ರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ತುಂಬಾ ಧನ್ಯವಾದಗಳು, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾವೆಲ್ಲಣ್ಣ ಸಪೋರ್ಟ್ ಮಾಡ್ತಾ ಇದ್ದೀವಿ. ವಾಲಾಡು ಗೊಂಬೆ ವಾಲಾಡು, ಬಿಯರ್ ಹಾಕೊಂಡ್ ತೇಲಾಡು ಅಂತ ಎಣ್ಣೆ ಹೊಡೆದು ತೂರಾಡ್ತಾ ಇರೋ ನಿನಗೆ ಟೊಮೆಟೊ ಹಣ್ಣು ಗಿಡಕ್ಕೆ ಕಡ್ಡಿ ಸಪೋರ್ಟ್ ಕೊಟ್ಟಂಗ್ ಸಪೋರ್ಟ್ ಕೊಡ್ತಾ ಇರೋದು ನಮ್ಮ ಸೀಗಡಿ ಸಿದ್ದಣ್ಣವರು. ನಿಮ್ಮ ಧನ್ಯವಾದ ಧನ್ಯ ಪುಡಿವಾದ ವಾದ ವಿವಾದ ಏನಿದ್ರು ಅವ್ರ ಹತ್ರನೇ ಇಟ್ಕೊಳ್ಳಿ. ದಯವಿಟ್ಟು ಇದೇ ತರ ಸಪೋರ್ಟ್ ಇನ್ನೊಂದ್ ಸ್ವಲ್ಪ ದಿವಸ ಕೊಡಿ. ಇನ್ನು ಸ್ವಲ್ಪ ದಿನ ಸಪೋರ್ಟ್ ಕೊಡ್ಬೇಕಾ ಅಂದ್ರೆ ನೀವು ಇದೇ ರೀತಿ ಇನ್ನೂ ಸ್ವಲ್ಪ ದಿನ ಎಣ್ಣೆ ಪೊಟ್ಕೊಂಡು ಆಡಿಸಿ ನೋಡು ಬೀಳಿಸಿ ನೋಡು ಅಂತ ವಾಲಾಡ್ತಾ ಇರ್ತೀರಾ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಒಂದ್ ಕೆಲ್ಸ ಮಾಡೋಣ, ಇವ್ರಿಗೆ ಸಪೋರ್ಟ್ ಕೇಳೋ ಬದ್ಲು ನಿನ್ನ ಬೆನ್ನ ಸೇರ್ಸಿ ಒಂದ್ ಬಿದ್ರು ಕಡ್ಡಿ ಕಟ್ಕೊಂಡ್ಬಿಡು. 4 ಅಲ್ಲ 40 ಕ್ವಾರ್ಟರ್ ಕುಡಿದ್ರು ಬೆದ್ರು ಬೊಂಬೆ ತರ ಅಳ್ಳಾಡ್ದೆ ನಿಂತ್ಕೊಂಬೋದು. ಈ ತರ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ತುಂಬಾ ಫಿಲಂ ನಮ್ ಕಾಂಪಿಟೇಷನ್ ಕೊಟ್ಟಿ ಥಿಯೇಟರ್ಸು ನಮ್ಗೆ ಸಿಕ್ತಿರೋದು ತುಂಬಾ ಫಿನಾನ್ಷಿಯಲಿ ಪ್ರಾಬ್ಲಮ್ ಮಾಡಿ ತುಂಬಾ ಮಾಡಿದೀವಿ ಕಷ್ಟಪಟ್ಟು. ಅಲ್ಲ ಶಿವ, ಈ ಮೂವಿಲಿ ಕಥೆ, ಚಿತ್ರಕಥೆ, ನಿರ್ದೇಶನ, ನಿರ್ಮಾಪಕ ಎಲ್ಲಾನು ನಮ್ ಸೂರ್ಯಣ್ಣನೇ. ಆದ್ರೆ ಈ ಅಣ್ಣ ಇಷ್ಟು ಎಮೋಷನಲ್ ಆಗಿ ಡೈಲಾಗ್ ಹೊಡಿತಾವನಲ್ಲ, ಈ ಅಣ್ಣ ಯಾರು ಅನ್ನೋದೇ ಗೊತ್ತಾಗ್ಲಿಲ್ವೇ? ತುಂಬಾ ಫಿನಾನ್ಷಿಯಲಿ ಪ್ರಾಬ್ಲಮ್ ಮಾಡಿ ತುಂಬಾ ಮಾಡಿದೀವಿ ಕಷ್ಟಪಟ್ಟು. ಅದು ಈ ರೇಂಜ್ಗೆ ಕಿಡ್ನಿ ಲಿವರ್ ಗುರ್ದಾ ಟಚಿಂಗ್ ಪರ್ಫಾರ್ಮೆನ್ಸ್ ಬೇರೆ ಕೊಡ್ತಾವನೆ. ಈ ಅಣ್ಣಂಗೂ ಸಿನಿಮಾಗೂ ಏನ್ ಕನೆಕ್ಷನ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಒಂದೇ ಒಂದು ವಿಷಯ ಹೇಳ್ತೀನಿ, ಮೂವಿಲಿ ಸೂರ್ಯಣ್ಣ ಅಂತೂ ಯಾವುದೇ ಎದೆ ತೋರ್ಸ್ಕೊಂಡ್ ಮಾಡಿರೋ ಮೂವಿ ಮಾಡಿಲ್ಲ, ತೊಡೆ ತಟ್ಕೊಂಡ್ ಮಾಡಿರೋ ಅಂತ ಮೂವಿ ಮಾಡಿರೋದು.
ಯಾವ್ದೇ ಎದೆ ತೋರ್ಸ್ಕೊಂಡ್ ಮಾಡಿರೋ ಮೂವಿ ಮಾಡಿಲ್ಲ, ತೊಡೆ ತಟ್ಕೊಂಡ್ ಮಾಡಿರೋ ಅಂತ ಮೂವಿ ಮಾಡಿರೋದು. ಲೋ ಅಣ್ಣ, ಸೂರ್ಯಣ್ಣ ಸಿನಿಮಾ ಪೋಸ್ಟರ್ ನಲ್ಲೂ ಎದೆ ತೋರಿಸಿದ್ದಾರೆ, ಸಿನಿಮಾದಲ್ಲೂ ಎದೆ ತೋರಿಸಿದ್ದಾರೆ, ಸಿನಿಮಾ ಪ್ರಮೋಷನ್ ಟೈಮ್ ನಲ್ಲೂ ಎದೆ ತೋರಿಸಿದ್ದಾರೆ. ಆದ್ರೂ ನೀನು ಬಂದು ಎದೆ ಎದೆ ಅಂತ ಡೈಲಾಗ್ ಹೊಡಿತಾ ಇದೆಯಲ್ಲ, ನಿನಗೆ ಪೊದೇಲ್ ಹಾಕಿ ಗದೆಲ್ ಒದೆ ಕೊಡ್ಬೇಕು. ಬಿಟ್ಟೆ ಅಂದ್ರೆ ಗಿರ್ಚ್ಕೊಂಡ್ಬಿಡ್ಬೇಕು ಅವೇಗ್ ನನ್ ಮಗನ್ ತಗೊಂಬಂದು. ಸರಿನಾ? ಇವಾಗ ಮೂವಿಲಿ ಏನು ಗೊತ್ತಾಯ್ತು ಅಂದ್ರೆ ಕೊಲೆ ಮೇಲೆ ಕೊಲೆ, ಕೊಲೆ ಮೇಲೆ ಕೊಲೆ, ಕೊಲೆ ಮೇಲೆ ಕೊಲೆ, ಕೊಲೆ ಮೇಲೆ ಕೊಲೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ. ಸೂರ್ಯಣ್ಣ ಬಾರಿ ಮೂವಿ ಮಾಡಿದ್ರಿ ಅಣ್ಣ, ಅದಕ್ಕೆ ಎದೆ ತೋರ್ಸ್ಕೊಂಡ್ ಮಾಡಿರೋ ಮೂವಿ ಮಾಡಿಲ್ಲ, ನೀವು ತೊಡೆ ತಟ್ಕೊಂಡ್ ಮಾಡಿರೋ ಮೂವಿ ಮಾಡಿದಿರಾ. ಇವನ್ ಹೇಳೋದ್ ನೋಡಿದ್ರೆ ಸೂರ್ಯಣ್ಣ ಇಡೀ ಸಿನಿಮಾ ತೊಡೆ ತಟ್ಕೊಂಡೇ ನಿಂತಿದ್ರ ಅಂತ. ಅಷ್ಟೊಂದ್ ತೊಡೆ ತಟ್ಕೊಂಡ್ರೆ ತೊಡೆಲ್ ರಕ್ತ ಎಪ್ಗಟ್ಟಕ್ಕಿಲ್ವೇ, ಆಮೇಲೆ ಬೇರೆ ರೀತಿ ಸಮಸ್ಯೆ ಆಗಕ್ಕಿಲ್ವೇ? ಅರ್ಥ ಆಯ್ತು ಅನ್ಸುತ್ತೆ. ನೀವು ತೊಡೆ ತಟ್ಕೊಂಡ್ ಮಾಡಿರೋ ಮೂವಿ ಮಾಡಿದಿರಾ. ಸೂರ್ಯಣ್ಣ ತೊಡೆ ತಟ್ಕೊಳ್ಳೋ ಬದಲು ಇವನ್ ತಲೆಗ್ 4 ತಟ್ಬಿಡೋಣ. ಇದನ್ ನೋಡಿ ಜನ ಏನಪ್ಪಾ ಸೀಟೇ ಸಿಕ್ತಿಲ್ವಂತೆ, ಸಿನಿಮಾಗೆ ಜನ ನೂಕು ನುಗ್ಲಂತೆ ಅನ್ಕೊಬೇಕು. ಆದ್ರೆ ಇಲ್ಲಿ ನೋಡಿ ಥಿಯೇಟರ್ ಒಳಗಡೆನು ಇವ್ರ ಗುಂಪುಟ್ಟು ಯಾರು ಕಾಣ್ತಾ ಇಲ್ಲ. ಒಂದ್ಸಲ ಥಿಯೇಟರ್ ಸಿಕ್ತಿಲ್ಲ ಅಂತ ಗಲಾಟೆ, ಇನ್ನೊಂದ್ಸಲ ಥಿಯೇಟರ್ ನಲ್ಲಿ ಸೀಟ್ ಸಿಗ್ತಾ ಇಲ್ಲ ಅಂತ ಗಲಾಟೆ, ಆಟೋದೋನಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಒಂದ್ ಗಲಾಟೆ, ಹಣ್ಣು ತಿಂದು ದುಡ್ಡು ಕೊಟ್ಟಿಲ್ಲ ಅಂತ ಇನ್ನೊಂದ್ ಗಲಾಟೆ. ಇದಾದ್ಮೇಲೆ ರೋಡಲ್ಲಿ ಉಳ್ಳಾಡೋದೇನು, ನೀರ್ ಕುಡಿತಾ ಅಳ್ಳಾಡೋದೇನು, ಈ ಸೂರ್ಯಣ್ಣ ಮಾಡದೇ ಇರೋ ಗಿಮಿಕೇ ಇಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಏನೇನ್ ಮಾಡಿದೀವಿ ಅದೆಲ್ಲ ಗಿಮಿಕ್ಕೇ ಇರ್ಬೋದು. ಎಷ್ಟು ಸಿನಿಮಾ ಗಿಮಿಕ್ಗಳು ಮಾಡಿಲ್ಲ? ಸ್ಟೇಜ್ ಮೇಲೆ ಯಾವ್ದೋ ಹೆಂಗಸು ಹತ್ಕೊಂಡ್ ಬಂದ್ಬಿಡೋದು, ಮತ್ತೆ ಇನ್ನೊಂದೇನೋ ಜಗಳ ಆಡೋದು, ಎಷ್ಟು ಸಿನಿಮಾಗಳು ಮಾಡಿಲ್ಲ? ಚಿತ್ರಾಲ್ ಅವರೇ, ಎಲ್ಲಾ ಸಿನಿಮಾದವರು ಗಿಮಿಕ್ ಮಾಡ್ತಾರೆ ನಿಜ. ಊಟದಲ್ಲಿ ಉಪ್ಪಿನಕಾಯಿ ಇರ್ಬೇಕೆ ಹೊರತು ಉಪ್ಪಿನಕಾಯಿನೇ ಊಟ ಮಾಡ್ಕೊಂಡ್ರೆ ಪಿತ್ತವಾಂತಿ ಆಯ್ತದೆ. ವಡೆಲ್ ತೂತಿಡ್ಬೇಕೆ ಹೊರತು ತೂತಲ್ಲೇ ವಡೆ ಇಡ್ತೀನಿ ಅಂತ ಹೋದ್ರೆ ನಮ್ಮ ಜನ ವಡೆ ಪಾಯಸ ಮಾಡಿ ತಿಥಿ ಮಾಡ್ಬಿಡ್ತಾರೆ. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು, ಟಾಯ್ಲೆಟ್ ರೂಮ್ ಅಲ್ಲಿ ಎಲ್ಲೋ ಕಮೋಡ್ ಮೇಲೆ ಕೂತ್ಕೊಂಡು ನಾ ಹಂಗೆ ಹಿಂಗೆ ಗಿಮಿಕ್ ಮಾಡ್ತಾ ಇದೀರಾ, ಹಂಗ್ ಮಾಡ್ತಾ ಇದೀರಾ. ಹೌದು, ಗಿಮಿಕೇ ಮಾಡ್ತಾ ಇದೀವಿ, ಯಾಕಂದ್ರೆ ಒಳಗಡೆ ಸ್ಟಫ್ ಇದೆ, ಅದನ್ನೆಲ್ಲ ನಿಮ್ಗೆ ತೋರ್ಸೋಣ ಅಂತ ಗಿಮಿಕ್ ಮಾಡ್ತಿದ್ದೀವಿ. ಅಲ್ಲ, ನೀವು ಜನಗಳನ್ನ ಏನ್ ಅನ್ಕೊಂಡಿದ್ದೀರಾ ಅಂತ? ಈ ರೀತಿ ಚೀಪ್ ಗಿಮಿಕ್ಸ್ ಮಾಡಿದ್ರೆ ಜನ ಥಿಯೇಟರ್ ಬಂದು ಸಿನಿಮಾ ನೋಡ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ಇವರು ಈ ರೀತಿ ಬ್ಯಾಕ್ ಟು ಬ್ಯಾಕ್ ಚೀಪ್ ಗಿಮಿಕ್ಸ್ ಮಾಡಿ ಮಾಡಿ ತೋಳ ಬಂತು ತೋಳ ಕತೆ ತರ ಆಗೋಗಿದೆ. ಈಗ ಜೆನ್ಯೂನ್ ಆಗಿ ಪ್ರೇಕ್ಷಕರು ಸಿನಿಮಾ ನೋಡಿ ಚೆನ್ನಾಗಿದೆ ಅಂದ್ರು ಜನ ಅದನ್ನ ನಂಬೋಕು ರೆಡಿ ಇಲ್ಲ. ಅದನ್ನು ಫೇಕ್ ರಿವ್ಯೂ ದುಡ್ಡು ಕೊಟ್ಟು ಮಾಡಿಸಿದ್ದಾರೆ ಅಂತ ಅನ್ಕೋತಿದ್ದಾರೆ. ರಿಲೀಸ್ ಆದ್ಮೇಲೆ ಆಡಿಯನ್ಸ್ ರಿವ್ಯೂ ಕೊಟ್ಟಿರೋದಾಗ್ಬೋದು, ಆಟೋ ಡ್ರೈವರ್ಗಳು ಮಾತಾಡಿರೋದಾಗಿರ್ಬೋದು, ಇದು ಯಾವ್ದು ಗಿಮಿಕ್ ಅಲ್ಲ. 3 days ಥಿಯೇಟರ್ ವಿಸಿಟ್ ಗೆ ನಾನೇ ಇದೀನಿ. ನೋಡಿದ್ರ, ಈಗ ನೀವು ಸಿಲ್ಲಿಲಲ್ಲಿ ಲಲಿತಾಂಬ ತರ ಪ್ಲೀಸ್ ನನ್ನ ನಂಬಿ ಅಂದ್ರು ಯಾರು ನಿಮ್ಮನ್ನ ನಂಬಕ್ಕಿಲ್ಲ ಬಿಡಿ. ಮತ್ತೆ ಗಿಮಿಕ್ ಮಾಡಿದಾರೆ ಅಂತ ಹೇಳ್ತಿದ್ರಲ್ಲ, ಗಿಮಿಕ್ ಏನಕ್ಕಪ್ಪ ಸ್ಟಾರ್ಟ್ ಆಗಿರೋದು? ನಿಮ್ಗಳಿಗೆಲ್ಲ ಗಿಮಿಕ್ ತಾನೇ ಇಷ್ಟ, ಗಿಮಿಕ್ ನೇ ರೀಚ್ ಮಾಡಿಸೋದು ನೀವು ಜಾಸ್ತಿ. ಜನಕ್ಕೆ ಗಿಮಿಕ್ ಇಷ್ಟ ಅಂತ ಇಷ್ಟೆಲ್ಲ ಗಿಮಿಕ್ ಮಾಡೋದ್ರಂತೆ. ಆಕ್ಚುಲಿ ನೀವು ಸಿನಿಮಾ ಪ್ರಮೋಷನ್ ಗೆ ಚೀಪ್ ಗಿಮಿಕ್ ಮಾಡೋ ಬದಲು ಚೀಪ್ ಗಿಮಿಕ್ ಮಾಡೋದ್ನೇ ಒಂದ್ ಸಿನಿಮಾ ಮಾಡಿದಿದ್ರೆ ಸೂಪರ್ ಹಿಟ್ ಆಗಿರೋದು. ಅಂದಂಗೆ ನಂಗೊಂದ್ ಡೌಟ್, ಆಗ್ಲೇ ನೀವ್ ಅದೇನೋ ಹೇಳಿದ್ರಲ್ಲ, ಟಾಯ್ಲೆಟ್ ರೂಮ್ ಅಲ್ಲಿ ಎಲ್ಲೋ ಕಮೋಡ್ ಮೇಲೆ ಕೂತ್ಕೊಂಡು ಜನ ಟಾಯ್ಲೆಟ್ ಅಲ್ಲಿ ಕಮೋಡ್ ಮೇಲೆ ಕೂತ್ಕೊಂಡೇ ನಿಮ್ಗೆ ಕಮೆಂಟ್ಸ್ ಹಾಕ್ತಾರೆ ಅಂತ ನಿಮ್ಗೆ ಹೆಂಗ್ ಗೊತ್ತು? ನೀವೇನ್ ಅವ್ರ ಬಾತ್ರೂಮ್ ಅಲ್ಲಿ ಬಗ್ ನೋಡಕ್ ಹೋಗಿದ್ರೆ? ಇಷ್ಟು ಜನ ರೀಲ್ಸ್, ಇಷ್ಟು ಜನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ, ಇದ್ರಲ್ಲಿ ರಿಯಲ್ ಯಾವ್ದು ರೀಲ್ಸ್ ಯಾವ್ದು ಅಂತ ತಿಳ್ಕೊಳ್ಳೋ ಕೆಪಾಸಿಟಿ ಇರಲ್ಲ, ಕಮೆಂಟ್ ಹಾಕ್ತೀರಾ. ಮುದ್ದೆನ ಮನುಷ್ಯರ ತರ ತಿನ್ಬೇಕಾ, ಆನೆ ತರ ತಿನ್ಬೇಕಾ, ಇಲ್ಲ ದಯ್ಯ ತರ ತಿನ್ಬೇಕಾ ಅನ್ನೋ ವ್ಯತ್ಯಾಸ ಗೊತ್ತಿಲ್ದಿರೋ ಇವಾಗ ಜನಕ್ಕೆ ರಿಯಲ್ಲು ರೀಲ್ಸ್ ಗೆ ವ್ಯತ್ಯಾಸ ಗೊತ್ತಿಲ್ಲ ಅನ್ನೋ ಬಗ್ಗೆ ಪಾಠ ಮಾಡ್ತಾವ್ರೆ. ಜನಕ್ಕೆ ಈ ರೀತಿ ರಿಯಲ್ಗೂ ರೀಲ್ಸ್ಗೂ ವ್ಯತ್ಯಾಸ ಗೊತ್ತಾಗ್ದಂಗ್ ಮಾಡಿರೋದು ನೀವುಗಳೇ ಲೂಸಿಯಾ ಸಿನಿಮಾ ಹೀರೋ ತರ. ನೀ ರೀಲ್ಸ್ ಒಳಗೋ ರೀಲ್ಸ್ ನಿನ್ನೊಳಗೋ ಅಂದಂಗೆ ರಿಯಲ್ ನ ರೀಲ್ಸ್ ಅಲ್ಲಿ ಮಾಡ್ತಾ ರೀಲ್ಸ್ ಅಲ್ಲಿ ರಿಯಲ್ ಆಗಿರೋಕ್ ಹೋಗಿ ಫ್ಯೂಸ್ ಕಳ್ಕೊಂಡು ಕನ್ಫ್ಯೂಸ್ ಆಗೋಗಿದ್ದೀರಾ. ಈ ಟಾಪಿಕ್ ಬಿಟ್ಬಿಡ್ನ ಸರ್, ಯಾಕೋ ನನಗೆ ಬಹಳ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಸೊ ನೀವೇ ಕನ್ಫ್ಯೂಸ್ ಆಗಿದ್ಮೇಲೆ ನಿಮ್ಮ ನೋಡೋ ಜನ ಕನ್ಫ್ಯೂಸ್ ಆಗದೆ ಇರ್ತಾರ? ಇತ್ತೀಚೆಗೆ ಸಿನಿಮಾದವರೆಲ್ಲ ಈ ಕ್ರಿಂಜ್ ನನ್ನ ಮಕ್ಕಳನ್ನ ಕರ್ಸಿ ಫೇಕ್ ರಿವ್ಯೂ ಮಾಡಿಸೋದನ್ನ ಒಂದು ಚಾಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಮೆಂಟ್ಸ್ ಅಲ್ಲೇ ಜನ ಈ ನನ್ನ ಮಕ್ಕಳು ರಿವ್ಯೂ ಕೊಟ್ರು ಅಂದ್ರೆ ಸಿನಿಮಾ ಡಬ್ಬಾ ತರ ಇರುತ್ತೆ, ಇವ್ರುಗಳ ರಿವ್ಯೂ ಮಾಡಿದ್ರೆ ನಾವು ಸಿನಿಮಾನ ನೋಡೋದೇ ಇಲ್ಲ ಅಂತೆಲ್ಲ ಹಾಕಿರ್ತಾರೆ. ಸಾಲದಕ್ಕೆ ಇವ್ರುಗಳು ದುಡ್ಡು ಇಸ್ಕೊಂಡೆ ಈ ಪ್ರಮೋಷನ್ ಮಾಡೋದು ಅಂತ ಎಲ್ರಿಗೂ ಗೊತ್ತಿದೆ. ಹಿಂಗಿರುವಾಗ ಇವರಿಂದ ಸಿನಿಮಾಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ವಿಚಾರ ಈ ಸಿನಿಮಾ ತಂಡಗಳಿಗೆ ಅರ್ಥ ಆಗ್ತಿಲ್ವಾ ಅಂತ. ನೀವು ಉದ್ದಾರ ಆಗಲ್ಲ ಬಿಡಿ. ಬೇರೆ ಸಿನಿಮಾ ಇಂಡಸ್ಟ್ರಿಲಿ ಕಂಟೆಂಟ್ ಮೇಲೆ ಫೋಕಸ್ ಮಾಡ್ತಾವ್ರೆ. ಮೂವಿ ಟೀಸರ್, ಟ್ರೈಲರ್, ಸಾಂಗ್ಸ್ ಮೂಲಕ ಜನರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ನಮ್ ಕನ್ನಡ ಇಂಡಸ್ಟ್ರಿಲಿ ಅನ್ಸುತ್ತೆ ಈ ರೀತಿ ಕಾಂಟ್ರವರ್ಸಿಗಳು ಮಾಡ್ಕೊಂಡು ಚೀಪ್ ಗಿಮಿಕ್ಸ್ ಮಾಡ್ಕೊಂಡು ಪ್ರಮೋಷನ್ ಮಾಡ್ತಿರೋದು. ಈ ರೀತಿ ಆಗ್ತಿರೋದು ಒಳ್ಳೆ ಬೆಳವಣಿಗೆ ಅಂತೂ ಅಲ್ಲ. ಯಾಕಂದ್ರೆ ಹಿಂಗ್ ಮಾಡಿ ಮಾಡಿ ಸಿನಿಮಾ ಇಂಡಸ್ಟ್ರಿಲಿ ಜೆನ್ಯೂನ್ ಆಗಿ ಒಂದು ಸಮಸ್ಯೆ ಉದ್ಭವ ಆದ್ರೂ ಜನಾಗ ಎಲ್ಲವನ್ನು ಅನುಮಾನದ ದೃಷ್ಟಿಲಿ ನೋಡೋ ರೀತಿ ಆಗುತ್ತೆ. ಸಿನಿಮಾದವರು ಅಂದ್ರೇನೆ ಚೀಪ್ ಗಿಮಿಕ್ಸ್ ಅಂತ ತಪ್ಪು ಮನೋಭಾವನೆ ಜನರಲ್ಲಿ ಬೆಳೆಯೋಕ್ ಶುರು ಆಗುತ್ತೆ. ಸೊ ನಮ್ಮ ಕನ್ನಡ ಸಿನಿಮಾಗಳು ಈ ಕಾಂಟ್ರವರ್ಸಿಗಳು ಚೀಪ್ ಗಿಮಿಕ್ಸ್ ಮೇಲೆ ಹಾಕ್ತಿರೋ ಎಫರ್ಟ್ ಅನ್ನ ಕಂಟೆಂಟ್ ಮೇಲೆ ಹಾಕ್ಲಿ, ಒಳ್ಳೆ ಕನ್ನಡ ಸಿನಿಮಾಗಳು ಬರ್ಲಿ, ಮತ್ತೆ ನಮ್ಮ ಕನ್ನಡ ಸಿನಿಮಾಗಳು ಪ್ರೇಕ್ಷಕರ ವಿಶ್ವಾಸವನ್ನ ಗಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.